ಉದ್ಯಮಿ, ಧಾರ್ಮಿಕ ಮುಖಂಡ, ದಾನಿಗಳು, ಸಾಧಕರೂ ಆದ ಅಜೆಕಾರು ದೇವಸ್ಯ ಶಿವರಾಮಜಿ ಶೆಟ್ಟಿಯವರಿಗೆ ಹುಟ್ಟುಹಬ್ಬದ ಅಮೃತ ಮಹೋತ್ಸವ ಆಚರಣೆಯ ಸಂದರ್ಭ ಹುಟ್ಟೂರ ಸನ್ಮಾನ ಜರುಗಿತು. ಕಾರ್ಕಳ ತಾಲೂಕು ಅಜೆಕಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ನಿಕಟಪೂರ್ವ ಆಡಳಿತ ಮುಕ್ತೇಸರ ಶ್ರೀ ಶಿವರಾಮ ಶೆಟ್ಟಿಯವರನ್ನು ದೇವಳದ ಆವರಣದಲ್ಲಿ ತನ್ನ 75ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಮಸ್ತ ಅಭಿಮಾನಿ ವರ್ಗದವರು ಸೇರಿಕೊಂಡು ದಂಪತಿಯರನ್ನು ಪೇಟ, ಶಾಲು, ಹಾರ, ಸ್ಮರಣಿಕೆಗಳನ್ನು, ಫಲ ಪುಷ್ಪಗಳನ್ನು ಎತ್ತು ಸಂಭ್ರಮದಿಂದ ಗೌರವಿಸಲಾಯಿತು. ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಯುತರು, ಜನ್ಮದಲ್ಲಿ ನಾವು ತಂದೆ ತಾಯಿಯ ಸೇವೆ ಮಾಡಬೇಕು, ಇದರ ಜೊತೆಗೆ ಭಗವಂತನ ಸೇವೆ, ಸಮಾಜ ಸೇವೆ ಮಾಡಿದಾಗ ಜೀವನ ಸಾರ್ಥಕವಾಗುತ್ತದೆ. ಹುಟ್ಟೂರ ಸನ್ಮಾನ ಅತ್ಯಂತ ಖುಷಿ ತಂದಿದೆ ಎಂದರು. ಸಮಾರಂಭದ ಅಧ್ಯಕ್ಷತೆಯನ್ನು ಮಾಜಿ ಸಚಿವರಾದ ಶ್ರೀ ಅಭಯಚಂದ್ರ ಜೈನ್ ಅವರು ವಹಿಸಿ ಮಾತನಾಡುತ್ತಾ, ಸಾಧಕರಿಗೆ ಹುಟ್ಟೂರಲ್ಲಿ ಸಿಗುವ ಸನ್ಮಾನ ಸರ್ವಶ್ರೇಷ್ಠ ಪ್ರಶಸ್ತಿಯಾಗಿದೆ. ಶ್ರೀಯುತ ಶಿವರಾಮ ಶೆಟ್ಟಿ ಅವರು ಹುಟ್ಟೂರಿಗೆ ನೀಡಿದ ಕೊಡುಗೆ ಅಮೂಲ್ಯವಾದುದು. ಈಗ ಗ್ರಾಮಸ್ಥರು ಅವರಿಗೆ ಮಾಡಿದ ಸನ್ಮಾನ ಅವಿಸ್ಮರಣೀಯವಾಗಿದೆ ಎಂದು ಹೇಳಿದರು. ಅಜೆಕಾರು ಪದ್ಮ ಗೋಪಾಲ್ ಟ್ರಸ್ಟ್ ಅಧ್ಯಕ್ಷ ಸುಧಾಕರ್ ಶೆಟ್ಟಿ ಶುಭಾಶಂಸನೆಯ ಮಾತುಗಳನ್ನಾಡುತ್ತಾ, ಬಡತನದಲ್ಲಿ ಹುಟ್ಟಿ ಬೆಳೆದ ಶಿವರಾಮ ಶೆಟ್ಟಿ ಅವರು ಮುಂಬೈಯಲ್ಲಿ ಕಷ್ಟಪಟ್ಟು ದುಡಿದು ಹೋಟೆಲ್ ಉದ್ಯಮದ ಮೂಲಕ ಸಾವಿರಾರು ಜನರಿಗೆ ಉದ್ಯೋಗ ನೀಡಿದ್ದಾರೆ. ತನ್ನ ಗಳಿಕೆಯ ಪಾಲಿನಲ್ಲಿ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಚಟುವಟಿಕೆಗಳಿಗೆ ಉದಾರ ಕೊಡುಗೆ ನೀಡುವ ಮೂಲಕ ಅವರ ಸಮಾಜಮುಖಿ ಸೇವೆಗೆ ಹುಟ್ಟೂರ ನಾಗರಿಕರು ಗೌರವಿಸುವುದು ಪ್ರಶಂಸನೀಯ ಎಂದರು. ದೇವಳದ ತಂತ್ರಿಗಳಾದ ಶ್ರೀಯುತ ವಾದಿರಾಜ್ ತಂತ್ರಿ ಆಶೀರ್ವಚನದ ನುಡಿಗಳನ್ನಿತ್ತರು. ವೇದಿಕೆಯಲ್ಲಿ ಬೆಳ್ಳಿಪ್ಪಾಡಿ ಹರಿಪ್ರಸಾದ್ ರೈ, ಅರ್ಚಕ ರಂಗನಾಥ ಭಟ್, ದೇವಳದ ಆಡಳಿತಾಧಿಕಾರಿ ಸುರೇಶ್, ಉದ್ಯಮಿ ಸುಜಯ್ ಶೆಟ್ಟಿ, ವಿಜಯ್ ಶೆಟ್ಟಿ, ಯಶೋಧಾ ಶೆಟ್ಟಿ, ನಂದಕುಮಾರ್ ಹೆಗ್ಡೆ, ಹರೀಶ್ ನಾಯಕ್, ಪ್ರಶಾಂತ್ ಶೆಟ್ಟಿ, ಭಾಸ್ಕರ ಶೆಟ್ಟಿ, ಗುರುಪ್ರಸಾದ್ ಶೆಟ್ಟಿ, ಅಂಡಾರು ಮಹಾವೀರ ಹೆಗ್ಡೆ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಸಮಾಜದ ಗಣ್ಯಾತಿ ಗಣ್ಯರು, ಸಂಘ ಸಂಸ್ಥೆಗಳು, ಭಜನಾ ಮಂಡಳಿಗಳು, ವಿವಿಧ ಸಮಿತಿಗಳಿಂದ ಶ್ರೀಯುತರಿಗೆ ಗೌರವ ಸಮರ್ಪಿಸಲಾಯಿತು. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ, ಮಂಗಳೂರು ಸಮಾಚಾರ. ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ. ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿತನಿಗಾರತಿ ಎತ್ತೀರೆ, ಆರತಿ ಬೆಳಗಿರೆ. ಗಜಮುಖದವಗೆ ಗಣಪಗೆ ದವಲು ತೆಂಗಿನ ಕಾಯಿ ಕಡಲೆಯ ಎಳ್ಳುಡೋಳಿಗೆ ಕಪ್ಪು ಮೆಲುವವಗೆ ಬೆಳ್ಳಿಯ ಹುರಿ ಗೆಜ್ಜೆಗಳ ಕಟ್ಟಿ ಕುಣಿಯುವ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಕೊಂಬಗೆ ಬಂದಿದೆ, ನನಗಾಗಿಲ್ಲ, ವಿಜಯ ಇದೆ, ಕುಂಜೆ ಇದೆ, ಅದನ್ನು ಚೆನ್ನಾಗಿ ಮಾಡಿ ಅಂತ
ಸಕ್ಕರೆ ಯಾಕೋ ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಗುತಿಮ್ಮ ಅಂತ. ದೇವರ ಹಣೆ, ನನಗೆ 4 ಮಾರ್ಕ್ ಸಿಕ್ಕಿದೆ, ಅದರ ಅರ್ಥ ಏನೋ ಕೀರ್ತಿಯನ್ನು ಹಬ್ಬಿದಂಥ ಶ್ರೇಷ್ಠ ವ್ಯಕ್ತಿಗೆ ನಾವು ಒಂದಿಷ್ಟು ಜನ ಸೇರಿ ಇವತ್ತಿನ ಈ ಸುಂದರ ಸಮಾರಂಭದಲ್ಲಿ ಅಭಿನಂದನೆ ಅರ್ಪಣೆ ಮಾಡಿದ್ದೇವೆ. ನಿಮ್ಮ ಬದುಕು ಚೆನ್ನಾಗಿ ಆಗಲಿ, ಮಹಾವಿಷ್ಣುಮೂರ್ತಿ ನಿಮ್ಮನ್ನು ತುಂಬ ಹರಸಲಿ, ನಿಮ್ಮ ಕುಟುಂಬವನ್ನು ಉತ್ತರೋತ್ತರವಾಗಿ ಬೆಳೆಸಲಿ ಅಂತ ಹೇಳುವಂಥ ದೊಡ್ಡ ವ್ಯಕ್ತಿ ನಾನೆಲ್ಲದಿದ್ದರೂ ಒಬ್ಬ ಅಭಿಮಾನಿಯಾಗಿ, ಒಬ್ಬ ಅಜಕಾರಿನ ಹುಟ್ಟಿದ ಒಬ್ಬ ವ್ಯಕ್ತಿಯಾಗಿ, ಇವರೆಲ್ಲರ ಧ್ವನಿಯಾಗಿ ನಾನು ನಿಮಗೆ ತುಂಬ ಆರೋಗ್ಯವನ್ನು ಹೇಳಿಕೊಂಡು ನಿಮ್ಮ ಜರ್ನಿ ಇನ್ನೂ ಮುಂದೆ ಹೋಗಲಿ. ನಿಮ್ಮ 100ನೇದ್ದು ನಮಗೂ 55-56 ಆಯಿತು, ನಮ್ಮದು 75 ಆಗ್ತದೆ. ಅವರನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಹೃದಯರಿಗೆ, ವಿಜಯಣ್ಣನಿಂದ ಹಿಡಿದು ಎಲ್ಲರಿಗೂ ನಾನು ನಮಸ್ಕಾರ ಹೇಳಿಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಶಿವರಾಮಣ್ಣನನ್ನು ಆರ್ಥಿಕವಾಗಿ ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ತನ್ನ ಪೂಜ್ಯ ತಂತ್ರಿಯವರು ಪುಸ್ತಕವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ಶ್ರೀಯುತ ಹರಿಪ್ರಸಾದ್ ರೈ ಅವರನ್ನ, ಶ್ರೀಯುತ ಪ್ರಶಾಂತ್ ಶೆಟ್ಟಿ ಅವರು, ಶ್ರೀಯುತ ರಂಗನಾಥ್ ಭಟ್ ಅವರನ್ನ, ಭಾಸ್ಕರ ಶೆಟ್ಟಿ, ಕೃಷ್ಣ ಶಿವರಾಮ ಶೆಟ್ಟಿ ಅವರನ್ನ ವರ್ಷದ ಈ ಹುಟ್ಟುಹಬ್ಬದ ಆಚರಣೆ ಐತ ಅಂಗವಾದ ಆ ದೇವಸ್ಥಾನದ ಅದನ್ನು ವಿಶೇಷವಾದ ಅಭಿಮಾನನಾಗಲು ಅಂಚನೆ ವಿಶೇಷವಾದ ದೇವಸ್ಥಾನದ ಭಕ್ತರನ್ನಾಗಲು ಕೂಡ ಸೇರುವುದು ವಿಶೇಷವಾದ ಇನ್ನದ ದಿನಟ್ಟು ಅಭಿನಂದನೆಯನ್ನು ಸಲ್ಲಿಸುವುದರಲ್ಲಿ ಆ ಸಂದರ್ಭಗಳು ವಿಶೇಷವಾದ ಇನ್ನದ ದಿನದ ಈ ಕಾರ್ಯಕ್ರಮವು ಮುಖ್ಯ ಅಧ್ಯಕ್ಷ ಸ್ಥಾನ ವಹಿಸಿದ ಮುಲ್ಕಿದ ಮಾಜಿ ಶಾಸಕರಾಯಂಚಿನ ಅಂಚನೆ ವಿಶೇಷವಾದ ಮಾಜಿ ಸಚಿವರಾಯಂಚಿನ ಅಭಯಚಂದ್ರ ಜೈನ್ ಆಗಲಿಲ್ಲ ಅಭಿನಂದನೆಯನ್ನು ಸಲ್ಲಿಸುವಾಗ ಅಂಚನೆ ಪಯಣ ನಾನೊಂದು 10 ನಿಮಿಷದಲ್ಲಿ ಹೇಳಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಜೋಕ್ ಇಲ್ಲ ಅಷ್ಟೇ. ಅವರ ಕುಟುಂಬದವರು ಇಲ್ಲಿದ್ದಾರೆ. ನಮಗೇನು ಅನ್ನಿಸ್ತದೆ, ಒಂದು ಹೆಮ್ಮೆ ಅನ್ನಿಸ್ತದೆ. ಎಲ್ಲೋ ಒಂದು ಕಡೆ ಹೇಳಲಿಕ್ಕೆ ಆಗದಂಥ ಅವ್ಯಕ್ತವಾದ ಆನಂದ, ಅದನ್ನೊಂದು ವೇದಿಕೆಯಲ್ಲಿ ಹಂಚಿಕೊಳ್ಳುವ ಅಂತ. ನೀವೆಲ್ಲ ಸೀರಿಯಸ್ ಆಗಿ ಕೂತ್ಕೊಳ್ಬೇಕಾಗಿಲ್ಲ. 14 ವರ್ಷದ ಒಬ್ಬ ವ್ಯಕ್ತಿ ಸಬ್ಸಿಡಿಯಲ್ಲಿ ಕೊಡುವುದೆಲ್ಲ ಇರಲಿಲ್ಲ. ಸಬ್ಸಿಡಿಯಲ್ಲಿ ಗೌರ್ಮೆಂಟ್ ಕೊಡುವುದನ್ನು ತೆಗೊಳ್ತಾ ಕೂತ್ಕೊಂಡಿದ್ರೆ ನೀವು ಇಲ್ಲೇ ಇರ್ತಿದ್ರಿ. ಸಮಾಜಕ್ಕೆ ಏನು ಮೆಸೇಜ್ ಅಂತ ಹೇಳಿದ್ರಿ? 16-18 ವರ್ಷದ ಮಕ್ಕಳಿದ್ದೀರಲ್ವ, ನೋಡ್ಕೊಳ್ಳಿ ಅಂತ. ಯಾವ ಸರ್ಕಾರದಿಂದ ಯಾರು ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಎಷ್ಟು ಬರ್ತದೆ, ಇದು ನಮ್ಮ ಬದುಕೇ ಹಾಗೆ ಆಗ್ತದೆ. ಯಾರು ಕೊಡ್ತಾರೆ ಅಂತ ಕೂತ್ಕೊಂಡ್ರೆ ಸ್ವಾಭಿಮಾನಿಯಾಗಿ ನಾವು ಬದುಕಲಿಕ್ಕೆ ಆಗುದಿಲ್ಲ. 14 ವರ್ಷದ ಮಗು ಹೋಗಿ ಬಾಂಬೆಯಲ್ಲಿ ಏನು ಕೆಲಸ ಸಿಗುತ್ತೆ? ಹೇಳಿ? ಪಾಡಂತೂ ಹೇಳಿ ಸುಖ ಇಲ್ಲ ಬಿಡಿ. ಅವ್ರು ಸಂಜೆ ಬರುವುದು ಎಷ್ಟು ಹೊತ್ತು ಅಂತ ಗೊತ್ತಿರೋದಿಲ್ಲ. ನಿಕ್ಕದಲ್ಲ ಗೊತ್ತಿದೆ ಮನ್ಪಂದೆ ಕುಲ್ಲು ಅಂತ ಈಗಲೂ ಹೇಳ್ತಾ ಇದ್ರು, ಒಂದು ಕುಲ್ಲು ಅಂತ. ಆದ್ರೆ ಅಂತ ಪತಿವ್ರತೆ ದೇವಿ ಅಂತ ಹೇಳ್ಬೋದು. ಅಂತವರು ಇಂಥವರ ಸಕ್ಸಸ್ನ ಹಿಂದೆ ಇರ್ತಾರೆ. ಅವರನ್ನು ನಾವು ನೆನಪು ಮಾಡ್ಕೊಳ್ಬೇಕು ಈ ವೇದಿಕೆಯಲ್ಲಿ ಒಂದು ಕ್ಷಣಕ್ಕೆ.
ಮಾಡಿಕೊಂಡು ಅದರ ಹಿಂದಿರುವ ಸ್ಟ್ರೆಸ್ಸಿಗೆ ಬಹುಶಃ ವಿಷ್ಣುಮೂರ್ತಿ ಕೊಟ್ಟಂತ ಉಡುಗೊರೆ ಶಿವರಾಮಣ್ಣನಿಗೆ. ಯಾಕಂದ್ರೆ ನಮ್ಮ ಇಲ್ಲಿದ್ದಾರಲ್ಲ, ಯಾರೆಲ್ಲ ಪಾಲುದಾರರಾಗಿದ್ದೀರಾ ನೀವೆಲ್ಲ ಶಿವರಾಮಣ್ಣನಿಗೆ ಇನ್ನೊಂದಷ್ಟು ಆಯುಷ್ಯವನ್ನು ದೇವರಲ್ಲಿ ಬೇಡಿ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ನಮಗೋಸ್ಕರ, ಅವರಿಗೋಸ್ಕರ ಅಲ್ಲ, ಅವರಿಗೆ ಅದರ ಅವಶ್ಯಕತೆ ಏನು ಇರ್ಲಿಕ್ಕಿಲ್ಲ. ಪುಷ್ಪಕನಿಗಿದೆ, ನಮಗಿದೆ. ಶಿವರಾಮರಿಗೆ ಸೂರ್ಯ ಮೇಲೆ ಹೋದಾಗ ಸಣ್ಣದಾಗ್ತದೆ. ಎಷ್ಟು ಚಂದದ ಕವಿವಾಣಿ ಇದೆಲ್ಲ ಇಂಥವರಿಗೋಸ್ಕರವೇ ಮಾಡಿದಂತಹ ಕವಿವಾಣಿ ಅಂತ ನಮ್ಗೆ ಅನ್ನಿಸ್ತದೆ. ಮತ್ತೆ ಯಾರಿಗೆ ಪ್ರಾಯ ಆಗುದಿಲ್ಲ ಗೊತ್ತುಂಟ? ಇಲ್ಲಿಂದ ಬೇಡ ಪ್ರಾರಂಭ ಮಾಡುದು, ನಾವು ಹತ್ತಿರದ ಮೂಡುಬಿದ್ರೆಗೆ ಹೋಗುವ. ನೋಡಿ, ಅವ್ರು ಈಗಲೂ ನಗಾಡ್ತಾ ಇದ್ದಾರೆ. ಅಲ್ಲಿ ಆಳ್ವರನ್ನು ನೋಡು, ಯಾರಿಗೆ ನಗಾಡ್ತಾ ಇರ್ತಾರೆ ಅವರಿಗೆ ಪ್ರಾಯವೇ ಆಗುದಿಲ್ಲ ಸ್ವಾಮಿ. ಯಾರ ಮುಖದಲ್ಲಿ ಪೊದ್ದೋರು ಬರ್ತದೆ ಅಂತ ಹೇಳ್ತಾರೆ ನೋಡಿ, ಅವರಿಗೆ ಬೇಗ ಪ್ರಾಯ ಆಗುದು. ನೋಡಿಬೇಕಾದ್ರೆ ನೀವು ಈ ಶಿವರಾಮಣ್ಣ ಯಾವಾಗಲೂ ನಗಾಡ್ತವೇ ಇರುವುದು, ಅವರಿಗೆ ಪ್ರಾಯ ಆಗುದಿಲ್ಲ. ಅದಕ್ಕೆ ಯಾವಾಗಲೂ ನಗಾಡ್ತಾ ಇರ್ತಾರೆ. ನಂಗೆ ಗೊತ್ತಿಲ್ಲ, ಮನೆಯಲ್ಲಿ ಗೊತ್ತಿಲ್ಲ. ಸಚಿತ್, ಯು ಹ್ಯಾವ್ ಟು ಟೆಲ್ ಮಿ. I don't, because when I evaluate your smile, I don't think that at home also it will like this one. ಅಲ್ವಾ, ಹೇಗೆ ಇರ್ತಾರೆ ಅಂತ ಅನ್ನಿಸ್ತದೆ ನನಗೆ. ಆ ನಗು ಬಹುಶಃ ಹಾಗೆ ದುಡ್ಕೊಂಡು ಮನುಷ್ಯ ಒಳಗೆ ಬರ್ತಾರೆ. ಇದು ನನ್ನ ಆಧಾರದ ಶಿವರಾಂಶ. ನನಗೆ ಅಷ್ಟೇನು ಕ್ಲೋಸ್ ಅಂತ ಏನು ಅವ್ರು ಇರಲಿಲ್ಲ. ಯಾಕೆ ಬಂದರು ಅಂತ ಹೇಳಿದ್ರೆ, ನಮ್ಮ ಅಜಕಾರ ನಾವು ಒಂದು ಸಂಸ್ಥೆ ಮಾಡಿದ್ದಾನೆ. ಆ ದೇವಸ್ಥಾನ ನೋಡಿದ್ರು, ಆ ದೇವಸ್ಥಾನಕ್ಕೆ ಒಂದಷ್ಟು ದೇಣಿಗೆಯನ್ನು ಕೊಟ್ಟರು. ಆ ದೇಣಿಗೆ ಬಗ್ಗೆ ಹೇಳ್ತಾ ಇಲ್ಲ, ಆ ದೇಣಿಗೆ ಹಿಂದಿರುವ ಮನಸ್ಸು. ಶಿವರಾಮಣ್ಣ ನನಗೆ ಅದು ಕೋಟಿ ಕೋಟಿ ರೂಪಾಯಿಗಳಿಗಿಂತ ಜಾಸ್ತಿ. ಆ ಕ್ಷೇತ್ರದಲ್ಲಿ ಇವತ್ತು ಈ ವರ್ಷವೇ 75ಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳು MBBS ಗೆ ಫ್ರೀ ಸೀಟ್ ತಗೊಂಡು ಹೋಗ್ತಾರೆ. ಇಷ್ಟರವರೆಗೆ 250ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಆ ಕ್ಷೇತ್ರದಲ್ಲಿ MBBS ಗೆ ಹೋಗಿದ್ದಾರೆ. ಅಲ್ಲಿ ನಿಮ್ಮ ಪಾಲಿದೆ. ಅತಿಥಿ ಆಮಂತ್ರಣ, ಅದೇನು ಅವಿನಾಶ್ ಅಲ್ಲಿಂದ ಬಂತ ಅಂತ. ಅವಿನಾಶ್ ಮಗ ಅಲ್ಲ, ಅಲ್ಲಿಂದ ಅತಿಥಿ, ಅಲ್ಲಿಂದ ಆಮಂತ್ರಣ, ಆಮೇಲೆ ಹೋಟೆಲ್ ಸುಪ್ರೀಂ 3 ಸ್ಟಾರ್ ಹೋಟೆಲ್, ಇದನ್ನೆಲ್ಲ ಮಾಡುವಾಗ ನಮ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ಳೋದು. ಅವರನ್ನು ಹೊಗಳಿಕೆ ಅಂತ ಹೇಳ್ಕೊಳ್ಳೋದಲ್ಲ. ಹೊಗಳಿ ಅನ್ನ ಹೊನ್ನ ಶೂಲಕ್ಕೆ ಇಕ್ಕಿದರೆ ಅನ್ನೋ ಒಂದು ಮಾತಿದೆ. ಹೊಗಳಿಕೆ ಅನ್ನೋದು ಹೊನ್ನ ಶೂಲ ಅಂತ. ಬಂಗಾರದ ಚಿವರಿ ಮಾಡಿಕೊಂಡು ಹೀಗೆ ಹಾಕಿದ್ರು ಹೊಟ್ಟೆ ಒಳಗಡೆ ಹೋಗುತ್ತೆ. ಅದರಿಂದ ಹೊಗಳಿಕೆ ಅನ್ನೋದು ಹೊನ್ನ ಶೂಲ ಅಂತ. ಆದರೆ ಸತ್ಯವನ್ನು ಹೇಳಬೇಕು. ಒಂದು ಕೆಲವಾದರೂ ಒಳ್ಳೆಯ ಅಂಶಗಳನ್ನು ಎಲ್ಲ ಹೇಳಲಿಕ್ಕೆ ಆಗದಿದ್ರು ಇಂಥ ವೇದಿಕೆ ಅಭಿನಂದಿಸುವುದರ ಜೊತೆಗೆ ಅಂತ ಶಿವರಾಮಣ್ಣನವರು ತಯಾರಾಗಲಿ ಅನ್ನುವಂತ ವಿಷ್ಣುಮೂರ್ತಿಯ ಸನ್ನಿಧಾನದಲ್ಲಿ ನಾವು ಮಾಡುವಂತ ಪ್ರಾರ್ಥನೆ ಅಂತ ಹೇಳಿದ್ರೆ ತಪ್ಪಾಗ್ತಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಆಚರಣೆಗಳು ಅವರಿಗೆ ಹಾಗೂ
ಈಗ ಚಿಕ್ಕ ವಿರಾಮ ಕೊಟ್ಟಿರುವುದು ನಮ್ಮೆಲ್ಲರ ಆಶ್ರಯದಂತೆ ಆಹಾರವನ್ನು ಬದಲಾಯಿಸುವ ಮೂಲಕ ನಮ್ಮ ಸಮಾನತೆಯ ಸಂಸ್ಕೃತಿಯನ್ನು ಬೆಳೆಯುವುದರ ಮೂಲಕ ಆರೋಗ್ಯವನ್ನು ಬೆಳೆಯುವುದರ ಮೂಲಕ ನಮ್ಮ ಸಂಸ್ಕೃತಿಯನ್ನು ಮತ್ತೊಮ್ಮೆ ನಾವು ವರ್ಧಿಸುತ್ತಾ ಈ ಸಭೆಯನ್ನು ಸಂಘಟಿಸುವುದು ಮುಖ್ಯಮಂತ್ರಿ ಯೋಜನಾ ಮಂಡಳಿ ಅಧಿಕಾರಿ ಶ್ರೀ ವಿಷ್ಣುಮೂರ್ತಿ ದುರ್ಗಾಪರಮೇಶ್ವರಿ ಯಕ್ಷಗಾನ ಮಂಡಳಿ ಇದರ ಪರವಾಗಿ ಶ್ರೀ ವಿಷ್ಣುಮೂರ್ತಿ ಭಜನಾ ಮಂಡಳಿ ಮತ್ತು ವಿಷ್ಣುಮೂರ್ತಿ ದುರ್ಗಾಪರಮೇಶ್ವರಿ ಯಕ್ಷಗಾನ ಮಂಡಳಿಯನ್ನು ಈ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುವವರು ಪುರಾತನರು ಅದರ ಅಭಿವೃದ್ಧಿ ಅವರ ಅಪಾರವಾದಂತಹ ಸಾಮರ್ಥ್ಯಗಳಿದೆ. ಈ ಸಂದರ್ಭದಲ್ಲಿ ವಿಷ್ಣು ಮಂಡಳಿಯ ಪರವಾಗಿ ಅವರನ್ನು ಸನ್ಮಾನಿಸುತ್ತೇವೆ. ಆ ಬಳಿಕ ಈಗ ಕೃಷ್ಣಮೂರ್ತಿ ಪುರಾತನರ ಬಹಳಷ್ಟು ಆತ್ಮೀಯರು ಹಾಗೂ ಕೃಷ್ಣಮೂರ್ತಿ ಆತ್ಮೀಯ ಈಗ ಪುರಾತನರ ಬಹಳಷ್ಟು ಆತ್ಮೀಯರು ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಪ್ರೋತ್ಸಾಹಿಸಿದ ಕೃಷ್ಣಮೂರ್ತಿ ಶಾಸ್ತ್ರಗಳು ಸಂಬಂಧ. ಆ ಬಳಿಕ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರು ಆ ಬಳಿಕ ಸಾರ್ವಜನಿಕರು ಕಾರ್ಯದರ್ಶಿಗಳು ಅಧ್ಯಕ್ಷರು ಸೇರಿಕೊಂಡು ಅದನ್ನು ಗೌರವಿಸುತ್ತಾರೆ. ಆ ಬಳಿಕ ಸಾರ್ವಜನಿಕ ಸಮಿತಿಯ ಅಧಿಕಾರಿ ಇದರ ಪದಾಧಿಕಾರಿಗಳು ಸ್ವಾಗತಿಸಿದಂತಹ ಸಂಗೀತರವರು ಸಾರ್ವಜನಿಕರ ಸಮಿತಿಯ ಸದಸ್ಯರು ಆ ಬಳಿಕ ಶ್ರೀಯುತ ಸಂಪತ್ ಕುಮಾರ್ ಶ್ರೀರಾಮಚಂದ್ರ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಡಾಕ್ಟರ್ ಸಂಪತ್ ಕುಮಾರ್ ಅವರು ಅವರಿಗೆ ಹಾರವನ್ನು ಅರ್ಪಿಸುವ ಮೂಲಕ ಅವರ 75ನೇ ಸುಸಂದರ್ಭದಲ್ಲಿ ಹುಟ್ಟುವ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಬೇಗ GST ಸಮಾಜ ಅತಿರಾಮ ಮಂದಿರದ ಆಡಳಿತ ಟ್ರಸ್ಟ್ನ ವತಿಯಿಂದ ಅವರನ್ನು ಸನ್ಮಾನಿಸುವಂತಹ ಸಂದರ್ಭ. ಅದರ ಆಡಳಿತ KA 5054 ಅಲ್ಲಿ ಕಾಗೊಂದು ಅಡ್ಡ ಇದೆ, ದಯವಿಟ್ಟು ಅದನ್ನು ತೆಗೆದರೆ ಸ್ವಲ್ಪ ಅಲ್ಲಿ ಆ ಕಡಿಮೆ ಓಡಾಡಲಿಕ್ಕೆ ಹೋಗುವವರಿದ್ದಾರೆ. ಅದರಿಂದ ಕಾರನ್ನು ತೆಗೆದ್ರಿಂದ ಅವಕಾಶ ಚೆನ್ನಾಗಾಗುತ್ತೆ ಅಂತ ತಿಳ್ಕೊಳ್ತೀವಿ. ಅಭಿನಂದಿಸ್ತಾ ಇದ್ದಾರೆ. ಮುಡಿವಾಳ ಸಮಾಜ ಸೇವಾ ಸಂಘ ಅಧಿಕಾರಗಳ ಮುಡಿವಾಳ ಸಮಾಜ
ಹಿಡಿದು ಮುಂದಿನ ಸನ್ಮಾನಕ್ಕೆ ಸಿದ್ಧರಾಗಿ ಮಡಿವಾಳ ಸಮಾಜ ಸೇವಾ ಸಂಘ ಮಡಿವಾಳ ಸಮಾಜ ಸೇವಾ ಸಂಘ ಆ ಬಳಿಕ ಶಿವರಾಮ ಶೆಟ್ಟಿಯವರ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡಂತಹ ಶ್ರೀಯುತ ಯೋಗೀಶ್ ಅವರು ಶ್ರೀಯುತ ಸುಧಾಂತ ಮಡಿವಾಳ ಸಮಾಜದ ಮುಖಂಡರು ಮುಂದಾಳರು ಶಿವರಾಮ ಶೆಟ್ಟಿಯವರ ಅನೇಕ ಆತ್ಮೀಯ ಪ್ರತಿಷ್ಠೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಬೇಕು. ಮಡಿವಾಳ ಸಮಾಜ ಸೇವಾ ಸಂಘದ ಎಲ್ಲ ಅಣ್ಣಯ್ಯ ಮಡಿವಾಳರು ಎಲ್ಲರೂ ಸೇರಿಕೊಂಡು ಶಿವರಾಮ ಶೆಟ್ಟಿಯವರನ್ನು ಆತ್ಮೀಯವಾಗಿ ಅಭಿನಂದಿಸಿದ್ದಾರೆ. ಯೋಗೀಶ್ ಸಂಘ ಎಲ್ಲಾರೆ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ದೇವಸ್ಥಾನವನ್ನು ಬಹಳಷ್ಟು ದೇವಸ್ಥಾನವನ್ನು ಬಹಳೇರಿಸುತ್ತಿರುವಂತಹ ಯೋಗೀಶ್ ಸಂಘ ದಂಪತಿಗಳು ಶಿವರಾಮ ಶೆಟ್ಟಿಯವರನ್ನು ಅಧ್ಯಕ್ಷರಾದ ಜಿಲ್ಲದ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ನಾರಾಯಣ ಪೂಜಾರಿ ಹಾಗೂ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ವಿಷ್ಣುಮೂರ್ತಿ ಮಹಿಳಾ ಭಜನಾ ಮಂಡಳಿಯ ಸದಸ್ಯರು ರಚನಾ ಮಂಡಳಿ ವಿಷ್ಣುಮೂರ್ತಿ ಮಹಿಳಾ ಭಜನಾ ಮಂಡಳಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಎಣ್ಣೆಹೊಳೆ ಗಣೇಶೋತ್ಸವ ಸಮಿತಿ ಎಣ್ಣೆಹೊಳೆ ಇದರ ಧಾರ್ಮಿಕ ಸಲಹೆಗಾರ ಶಾಸಕರ ತಾಲೂಕು ಮಹಿಳಾ ಒಕ್ಕೂಟದ ಸದಸ್ಯರು ಆಗಮಿಸಿದ್ದಾರೆ. ಮಹಿಳಾ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ಶ್ರೀಗಳನ್ನು ಗೌರವಿಸಿದ್ದಾರೆ. ದೇವಸ್ಥಾನದ ಪರವಾಗಿ ಶಿವರಾಮ ಶೆಟ್ಟಿಯವರನ್ನು ಗೌರವಿಸಿದ್ದಾರೆ. ಮಹಿಳಾ ಒಕ್ಕೂಟದ ಸದಸ್ಯರು ಕೂಡ ಶಿಕ್ಷಕರನ್ನು ಅಭಿನಂದಿಸಬೇಕಾಗಿ ವಿನಂತಿಸುತ್ತೇನೆ. ಮಮತಾ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘ ಮಮತಾ ಕ್ರೀಡಾ ಹಾಗೂ ಜ್ಯೋತಿ ಕ್ರೀಡಾಮಂಡಲ ಅಧ್ಯಕ್ಷರಾಗಿ ಸದಸ್ಯರಾಗಿ ದಯವಿಟ್ಟು ಸ್ವಲ್ಪ ಸಮಯದಲ್ಲಿ ಕಾರ್ಯಕ್ರಮ ಮುಗಿಸಲು ದಯವಿಟ್ಟು ಯಾರು ಓದುವಾಗಿ ಸಭಾಸದರಾದ ಶ್ರೀಧರ್ಮರು ಕೂಡ ದಯವಿಟ್ಟು ಸದಸ್ಯರು ಬಂದು ಶ್ರೀಯುತ ಸುಭಾಷ್ ಚಂದ್ರ ಶೆಟ್ಟಿಯವರು ಆ ಬಳಿಕ ಸಂಗಡಿ ಸಮಾಜದ ನಂದಕುಮಾರ್ ಹೆಗಡೆ ಆಗಮಿಸಿ ಶ್ರೀಮತಿ ಸೌಭಾಗ್ಯವರು ಶ್ರೀಮತಿ ಸುಲೋಚನ ದಯವಿಟ್ಟು ಎಲ್ಲರಿಗೂ
ಇದೆ. ಕಾರ್ಯಕ್ರಮ ಮುಗಿಯುವ ಕಾರ್ಯಕ್ರಮ ಅಲ್ಲಿವರೆಗೆ ಸುಧಾರಿಸುವಂತಹ ಅವಕಾಶ ಇದೆ. ಈ ಕಾರ್ಯಕ್ರಮವನ್ನು ಪಾತ್ರ ಕೆಲವು ಕೇಳಿದಾಗ ನಿಗಲು ಮತ್ತದ ಕೆಲಸ ಇಲ್ಲಿ ಈ ಗ್ರಾಮದ ಒಂದು ಪ್ರೀತಿ ದೇವರ ಸೇವೆಯನ್ನು ಧರ್ಮ ಬಂತು ಜನ್ಮ ಬತ್ತಿ ಒಕ್ಕ ಮನುಷ್ಯ ಸುರುಟು ఆయన అప్పమంతు ఐదొక ఆయన కుటుంబంతో ఐదొక ನಂಗೆ ಸಾಧಿಸಿನ ದೇವರ ದೇಶ ಸೇವೆ అంటే ಇಲ್ಲಿ ಯಾರು ತೂಪಲ್ಲಿ 2 ದಿನದ నుంచి ಎಂಗ್ಲ ವಿಜಯ ಶೆಟ್ಟರ್ ಸುಜಯ ಶೆಟ್ಟರ್ ಭಾಸ್ಕರ್ ಮಾಸ್ಟರ್ ಪ್ರಶಾಂತ್ ಶೆಟ್ಟಿ ಹರೀಶ್ ನಾಯ್ಕರ್ ಮಹಾವೀರ್ ಜೈನ್ ಮಕ್ಕಳು ದಾದಂದು ಜಾಮಂಡ ಒಂದು ಎಂಚಿನ ಕೇಳಿದ್ದಾರೆ ಎಂಚಿನ ಒಂದು ಯಾರು ಮುಂಜಿ ಸುರುಟು ಪಂಡ 15 ದಿನದ ಬತ್ತರದ ಒಂಜಿ ತಿಂಗಳು ಬತ್ತನೆ ಬಂಡ ಯಾರು ಈ ಸತ್ತ ದೀಪೋತ್ಸವ ಏನೊಂದು ಬರ್ತ್ಡೇದಲ್ಲಿ ಕೊಡು ಊರದಲ್ಲಿ ಒಂದು ಆನೆದ ಪೂಜೆದ ಮತ್ತೆ ಏನೊಂದು ಪವಮಾನ ಪೂಜೆ ಉಂಟು ಹೋಮ ಆಯ್ತು ಒಟ್ಟುಡೆ ನಮ್ಮವೇನು ಒಂದು ಬರ್ತದ ನಮ್ಮ ಒಂದು ಜನಗಳಿಗೆ ಒಂದು ಪ್ರೀತಿ ಒಂದು ಮಾತೆಲ್ಲ ತಿಕ್ಕುಗಾಲು ಅಂಡ ಒಂದು ಏಕ್ ಬಾರಿ ಚಿತ್ರದೋಗಿಂದ ಯಾಕಂದಾಗ ಒಂದು 42 ವರ್ಷ నుంచి ಬಟ್ ಸಂಘದ ಒಂದು ಚೇರ್ಮನ್ ಅಂತ ಕಮಿಟಿ ಏನು ಇಂಚಿನ ಸನ್ಮಾನ ಹೋಗಲ್ಲ ಆಗ್ತದೆ ಇದೆಲ್ಲ ವೇದಿಕೆ ಹಿಡಿತನ ಭಾರಿ ಮಿತ್ರರಾಗಿ ನಾವು ಹೇಳಿ ಅದಕ್ಕೆ ಆ ಪಂತೆ ಕುಡ್ಲಾಡು ಅರೆ ಭಾರಿ ಅವಳ ಆರ್ನವ್ರಿಗೆ ಮಲ್ಲ ಆರ್ನ ಪಾಟಿದ ಜನತ ಇದ್ದವ್ರು ಇಲ್ಲಿ ಕೆಲವು ಜನ ಪೋಯಿದೆ ಅಂಡರ್ ಆರ್ಮೆಂಟರ್ ಕುಡಿಯರು ಒಬ್ಬಂಡರೆ ಅನ್ನಿಂದ ಪೋಪೆ ಯಾರಂದ್ರೆ ಡಾಕ್ಟರ್ನ ಭಾಷಣ ಹಾಕಿನ ಪೋಪೆ ಅಂತ ಇತ್ತಾರ ಪೇರು ಕಡಾಂಡದಲ್ಲಿ ಜನ ಬೈಯಡೆ ಗೊತ್ತಿಕ್ಕು ಅಂತ ಅಭಯಣ್ಣ ಏನು ಪ್ರೀತಿ ಯಾವ್ದಾದಾಗ ಬಂದಾಗ ಎಲ್ಲ ಒಂಜಿ 2 ಹೋಟೆಲ್ ಮಂದೆಂಡ ಮೂಜಿನ ಹೋಟೆಲ್ ಮತ್ತು ಬ್ಯಾಂಕ್ದ ಮಸ್ತ್ ಸಾಲದಿರ್ತದ ಒಂದು ಮಲ್ಲ ಕೋಟಿ ಗಟ್ಟಲೆ ಹಿಡಿದ್ರೆ ಸರ ಆ ತಾರೆಡ ಜೋರುಡು ಕೇಂದ್ರ ಜಾಟ ಅರೆಡ ಬಾಯ್ಬುಡ್ದು ಕೇಂದ್ರ ಸುಧಾಕರಣ್ಣ ಎರಡ್ದಾರು ಅವಡನ್ನ ಪಲ್ಲೆ ಇಟ್ಟಿದ್ದಿದ್ದಿ ಬೈದಾರ ಇನ್ನೊಂದು ಒಂದೇ ಬ್ಯಾತೆ ಉಂಟು ಹಿಂಗೆ ಇಲಿಗಳ ನೆನಪು ಯಾನ್ ಆರ್ನ ಕಾಲೇಜಿಗೆ ಬಂದಿದೆ ಅನ್ನೊಂದು ರೂಪಾಯಿ ಕೊಡ್ತೀವಿ ಆರ್ನ ದೇವಸ್ಥಾನ ಅವನಿಗೆ ದೇವರನ್ನ ನೆಟ್ಟಿಕೊಂಡಿದೆ ಅನ್ನೊಂದು ಏನೊಂದು ಕಾಣಿಕೆ ಮಾತ್ರ ಕೊಡ್ತಂದ್ರೆ ಯಾರು ಕೊಡ್ತಿದ್ದಾರೆ ಕನ್ನಡ ಪಾತ್ರಗಳನ್ನು ಮುಂದಿರ್ತದೆ ಅದರಲ್ಲಿ ಭಾವನೆ ಉಂಟು ಅಂಡ ಇನ್ನು ಮಾತ್ರ ಹೇಗೆ ಇಂటి ಕೊಡೋರೆಯನ್ನ ಬಂದ ಅಪ್ಪನ ಮಿರಪೇಗ ಮಿರಬಾಬು ಬೈನರು ನಿಗಲಿಲ್ಲ ಆ ದೇವರು ಆರೋಗ್ಯ ಭಾಗ್ಯ ಸಂಪತ್ತು ಹೊರಡು ಎಂಟು ದೇವರು ಕೂಡ ಸಿಗ್ತೇವೆ ಅಂದಾಗ ಬಂದು ಯೋಗ ನಿತ್ಯ ಬರೆಯರು ಯಾರು ಬಾಬಡಿ ಗಂಡಸಂಗದ 42 ವರ್ಷದಿಂದ ಕಮಿಟಿ ಇರ್ತೆ 45 ವರ್ಷಗಳು ಯಾರಿಂದ ಚೇರ್ಮನ್ ಅನ್ನ ಬಂಡರು ಸಂಗೋಡ ಬಂಡರು ₹1 ಅವೇನು ಈ ಕಂಪ್ಲೀಟ್ ಒಂದು ಕಟ್ಟದಾಗಿ ದೇವಸ್ಥಾನ ಒಳ್ಳೆ ಪೋಂದಿದ್ದೀರ ಅಂತ 200 ಮಂದಿ ತೀರ್ಕೊಡೋದು ಐಕೆ ಬಂಡ್ ಸಂಗೋಡ ₹1 ಕೊಡ್ತಿದ್ದೀರಿ ಯಾರು ಎನ್ನ ಕೈಯಿಂದ ದೊಡ್ಡ 2-3 ಜನನ್ನ ಒಂದು ಕ್ಲೋಸ್ ಆಗಲಾಗಿತ್ತು ಒಂದು 5 ಮಕ್ಕಳು ಇಡೀ ಅವಲಂಚನೆ ಬಂಡ್ ಸಂಘದ ಏರ್ ಮೆಂಬರ್ ಉಳ್ಳೇರ ಅಗುಲೆ ಕೊರಡೊಂದು ₹1 ಕೋಟಿ ಖರ್ಚು ಬಂದದ ದೇವಸ್ಥಾನ ಬಂದಾಗ ದೇವರು ನಮ್ಮ ಮಕ್ಕಳನ್ನ ದೇವರನ್ನ ಕೆಲಸಕ್ಕೆ ಯೋಗ ಭಾಗಬಹುದು ಈಗಿನ ಮನುಷ್ಯನ ₹1 ಐಕ್ ಪರ ಆಗ್ತದೆ ಐಕ್ ಯೋಗತ್ತಿನ ಮಾತ್ರ ಪರ ಆಗ್ತದೆ ಅಂಡ್ ಆ ಯೋಗ ದೇವರಿಗೆ ಕೊಡ್ತೇವೆ ಯಾರು ಮಲ್ದೆ ನಾಗಮಂಡಲನ ರಾಶಿ
ಪೂಜನ ಬಗ್ಗೆ ಇನ್ನೊಂದು ಭಾರಿ ಕಾಂಡ ಎಂದಾಗ ವಿಶೇಷ ಕೊಟ್ಟು ನಾಡು ಎಲ್ಲ 25ನೇ ವರ್ಷೋಡು ಮದ್ಮೇಲೆ 25ನೇ ವರ್ಷೋಡು ಎಂಗಳಿಗೆ ಯಾರು ಅವೇ ಒಂದು ಈಗ ಡೇಟ್ ಇಟ್ಟು ತಂತ್ರಜ್ಞರು ನಾಗಮಂಡಲದ ಇಟ್ಟಿಲ್ಲ ಆಳಿಗೆ ಸಿಗುದಿಲ್ಲ ಧರ್ಮಸ್ಥಳ ರೆಕಾರ್ಡ್ ಬಂದಿದೆ ಈಗ ಸಾಧ ಪುಣ್ಯಾಗಿ ತಂದು ಬೈತಾರೆ ಧರ್ಮಸ್ಥಳ ರೆಕಾರ್ಡ್ ಆ ಸ್ಟೇಜ್ ಇತ್ತು ಭಾರಿ ಪುಣ್ಯಾತ್ಮೀಯರು ಹೀಗಾಗಿ ಈ ಯೋಗ ಕಿತ್ತೂರು ಬಂದಾಗ ಭಾರಿ ಬಾಕುಂದು ಭಾಗ್ಯ ಬಳಿ ಅಂತ ಎಂಟು ಹಿರಿಯರನ್ನ ಮಾತನ್ನೆಲ್ಲ ಆಶೀರ್ವಾದ ಇಟ್ಕೊಂಡು ನಲ್ಲನಿಗಳ ಆಶೀರ್ವಾದ ಬೋರ್ಡು ಎಂಟು ನಾಲ್ಕು ಎಂಟು ದೇವರಡ ಯಾರು ಈತೆ ಕೆಟ್ಟು ನಲ್ಲ ಈ ದೇವಸ್ಥಾನ ಸುಮಾರು ಕೆಲಸ ಅವರುಂಡು ಈಗಲ್ಲ ಪೂರ ಸಹಕಾರ ತಿಂಗಳ ಅವೆಲ್ಲ ಮಲ್ಪುಗ ದೇವಸ್ಥಾನ ಗೌರ್ಮೆಂಟ್ ನೆಟ್ಟಿತ್ತಲ್ಲ ಮಗ ಈ ದೇವಸ್ಥಾನ ದೇವರ ಕೆಲಸ ಮಾಡ್ಕೊಂಡು ಹಿರಿಯಗಳ ಗೌರ್ಮೆಂಟ್ ಕೇಳಿದ್ರು ಇತ ಮರಣಿ ಆ 3 ಬರ್ನಾಗ ಉತ್ಸವ ಮಾತ ಬುರ್ಚಿನ ಮಾತ ಸುದ್ದಿ ಇತ್ತು ಕರೋನಾ ಉಂಟು ದೊಡ್ಡ ಚಿನ್ನಾಡು ಯಾರು ಆಡಳಿತಾಧಿಕಾರಿ ಬಂಡೆ ಈರವರು ಪೂರ ಮಕ್ಕಳಿಗೆ ಆದ ಕಡಿಮೆ ಅಂಡ ಆ ಯಾರು ಬರ್ಪೆ ಎರಡ ಆಗಿದ್ರೆ ಊಟಗಳ ಕಲೆಕ್ಷನ್ ಮಂದು ಬರ್ಪಂತ ಕೊಡೋಣ ಇನ್ನಿಲ್ಲ ಏನಂತೇನೆ ಬಂದ ಅಂತಿಲ್ಲ ನಮ್ಮ ಮಾತೆಲ್ಲ ಸೇರಿದ ಈ ದೇವಸ್ಥಾನ ನಲಲ್ಲ ಹೆಚ್ಚೆಚ್ಚು ಒಂದೊಂದು ಪುಣ್ಯ ಸ್ಥಳ ಆದ ಬರ ಮಾಡ್ತೀವಿ ದೇವರ ಪ್ರಾರ್ಥನೆ ಮಾಡಿದ್ದೀವಿ ಅವರು ಮಾಡಿದಂತಹ ಕೆಲಸ ಅವರಿಗೆ ಅದು ಬಹಳ ವಿಶೇಷವಾದಂತಹದ್ದು. ಅದರ ಒಟ್ಟಿಗೆ ಒಂದು ಮಾತನ್ನ ಹೇಳ್ತೇನೆ, ಯೋಗ ಇದ್ದವನಿಗೆ ಮಾತ್ರ ಮಾಡಲಿಕ್ಕೆ ಬರ್ತದೆ, ಯೋಗ ಇಲ್ಲದವನಿಗೆ ಏನು ಮಾಡಲಿಕ್ಕೆ ಬರುವುದಿಲ್ಲ. ಕೋಟಿ ಇದ್ದವನಿಗೆ ನಾಗಮಂಡಲ ಮಾಡಲಿಕ್ಕೆ ಬರುವುದಿಲ್ಲ, ಕೋಟಿ ಇದ್ದವನಿಗೆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಲಿಕ್ಕೆ ಬರುವುದಿಲ್ಲ, ನೆನಪಿರಲಿ. ಆ ನಂತರ ಕೋಟಿ ಇದ್ದವರಿಗೆ ರಾಜಪೂಜೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ. ಬರಬೇಕಾಗಿದ್ದರೆ ಯೋಗ ಬೇಕು. ಎಲ್ಲ ಯೋಗವನ್ನು ಪಡೆದು ಬಂದಂತಹವರು ನಮ್ಮ ಅಜಯಕಾರನ ಶಿವರಾಮಣ್ಣ. ಆದ್ರಿಂದ ನೋಡಿ, ಒಬ್ಬಳು ಧರ್ಮಪತ್ನಿ, ಅದರ ಹೊಟ್ಟಿಗೆ 2 ಜನ ಮಕ್ಕಳು, 2 ಜನ ಮಕ್ಕಳು, ದೊಡ್ಡ ಒಬ್ಬ ಮಗ, ಒಂದು ಮಗಳು. ಈ ಕಾಲದಲ್ಲಿ ಯಾವಾಗ ಒಂದು 65 ವರ್ಷದ ನಂತರ ತನ್ನ ಮಕ್ಕಳು ನಾನು ಹೇಳಿದಾಗೆ ಕೇಳ್ತಾರೆ ಅಂತಂದಿದ್ರೆ ಅದು ದೊಡ್ಡ ಯೋಗ ಭಾಗ್ಯ ಇಲ್ಲ, ಅದು ಸಂಪತ್ತು ಸ್ವಾಮಿ. ಆ ಸಂಪತ್ತು ಇವತ್ತು ಶಿವರಾಮಣ್ಣನಿಗಿದೆ. ಇವರಿಗೆ 3-4 ಹೋಟೆಲ್ ಇದೆ ಹೇಳಬಹುದು. ಆದ್ರೆ ಇನ್ನೊಂದು ಗೊತ್ತ ನಿಮಗೆ, ಕೊರೋನಾ ಸಮಯದಲ್ಲಿ ಎಲ್ಲರೂ ಹೋಟೆಲನ್ನು ಬಂದ್ ಮಾಡಿ ಮನೆಯಲ್ಲಿ ಕೂತವರು. ಇವರ 3 ಹೋಟೆಲು ಆ ಕೊರೋನಾ ಸಮಯದಲ್ಲಿ ಒಂದು ಓಪನ್ ಆಗಿದ್ದಿದ್ರೆ ಅದು ಶಿವರಾಮಣ್ಣನ ಹೋಟೆಲು. ಯೋಗ ಇದ್ರೆ ಮಾತ್ರ ಆಗ್ತದೆ ಅಂತ ಹೇಳಿದೆ. ಅದೇ ಪ್ರಕಾರವಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗುವುದಿಲ್ಲ, ಬೇಕಾದಷ್ಟು ಹೇಳಲಿಕ್ಕಿದೆ. ನಾವು ಬೊಂಬಾಯಿಗೆ ಹೋದಾಗ ನಮಗೆ ಒಂದು ಹಿರಿಯ ಸ್ಥಾನದಲ್ಲಿ ಇದ್ದು ನಮ್ಮನ್ನ ಏರ್ಪೋರ್ಟ್ ಇಂದ ಕರೆದುಕೊಂಡು ಬಂದು ಹೋಟೆಲ್ನಲ್ಲಿ ಕೂತ್ಕೊಳಿಸುವುದು ಮಾತ್ರ ಅಲ್ಲ, ಬೆಳಿಗ್ಗೆ ಬಂದು ಎಂತ ಊಟಕ್ಕೆ ಎಂತ ಬ್ರೇಕ್ಫಾಸ್ಟ್ ಮಾಡಿದ್ದೀರಾ ಬರಬೇಕು ತಿನ್ನಿಸುವಂತ ಕೆಲಸ. ನೋಡಿ, ಬಹಳಷ್ಟು ಜನ ಮಾಡಬಹುದು, ಪ್ರೀತಿಯಿಂದ ಮಾಡುವವರು ಬಹಳ ಕಮ್ಮಿ ಜನ. ಇವರು ಕೊಡುವಂತಹ ಅತಿಥಿ ಸತ್ಕಾರ ಯಾವುದೇ ಇರಲಿ ಅದು ಪ್ರೀತಿಯಿಂದ ಕೊಡುವಂತಹದ್ದು. ಅದು ಒಂದು ಬೊಂಬಾಯಿ ಒಬ್ಬ ಮನುಷ್ಯ ಇದ್ದಾನೆ ಅಂತ ಆದ್ರೆ ಅದು ಶಿವರಾಮಣ್ಣ. ಹೆಚ್ಚಿಗೆ ಅವರಿಗೆ. ಆದ್ರೆ ನಮ್ಮ ಸಮಾಜದಲ್ಲಿ ಇನ್ನೊಬ್ರು ಅತಿ ಹತ್ತಿರದವರು ಇದ್ದಾರೆ ಅಂತ ಆದ್ರೆ ಅದು ಶಿವರಾಮಣ್ಣನ ಆ ಸುಪ್ರೀಂ ಹೋಟೆಲಿಗೆ ಹೆಗಡೆಯವರು ಪಾದಾರ್ಪಣೆ ಮಾಡಿ ಅವರು ಹೋಟೆಲಿಗೆ ಹೋದ್ರೆ ರೂಮಿಗೆ ಹೋಗುವುದಿಲ್ಲ, ಇವರ ಹೋಟೆಲ್ನಲ್ಲಿ ರೂಮಿಗೆ ಹೋಗಿ ಕೂತಂತವರು ಹೆಗಡೆಯವರು, ಧರ್ಮಾಧಿಕಾರಿ, ಹೆಚ್ಚು ದೊಡ್ಡ ಯೋಗ ಸ್ವಾಮಿ ಇವರಿಗೆ. ಅದು ಆಗಲಿ, ಮತ್ತೆ ಯಾವುದೇ ಕಾರ್ಯಕ್ರಮಕ್ಕೆ ನಾವು ಅವರೊಟ್ಟಿಗೆ ಧರ್ಮಗೆ, ಅದು ಮಾತ್ರ ಅಲ್ಲ, ಬಹಳಷ್ಟು ಒಳ್ಳೆಯ ಕೆಲಸವನ್ನು ಅವರು ಮಾಡಿದ್ದಾರೆ ಎನ್ನತಕ್ಕಂಥದ್ದನ್ನ ಕಿರಿಯವರಾಗಿರ್ತಕ್ಕಂಥ ಸುಧಾಕರ್ ಶೆಟ್ಟಿ ಅವರು ಹೇಳಿದ್ರು. ಶಿವರಾಮಣ್ಣ ಮನತುಂಬಿ ಅದು ಬರ್ತದೆ, ಕಣ್ಣ ನೀರು ಬರ್ತದೆ. ತನ್ನ ತಾಯಿ ಹೆಸರನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಬರ್ತದೆ, ತಂದೆ ಹೆಸರನ್ನು ಹೇಳ್ತಕ್ಕಂಥ ಸಂದರ್ಭ ಬರ್ತದೆ. ಅದು ಒಬ್ಬ ಯೋಗ್ಯ ಮಗನ ಮನೆ ಕನಸು. ಇದು ಮಗನಿಗೆ ಬರ್ತದೆ ವಿನಃ ಬೇರೆಯವರಿಗೆ ಬರುವುದಿಲ್ಲ. ಸುನೀಲ್ ಎಂಗಿನ ಕಾರ್ಕಳದ MLA ಸುನೀಲ್ ಕುಮಾರ್ ಬಂಡರೆ ಈ ರೀತಿಯ ಯಾವತ್ತ ಬಂಡರೆ ಇನಿ ಎಂಗೆ ಆರ್ನ ಸ್ಥಾನ ಕೊಟ್ಟು ಅದರ ಅಧ್ಯಕ್ಷತೆಯಲ್ಲಿ ವಹಿಸುವಂತ ನಲ್ಲ ಅವಕಾಶ ಕಲ್ಪಿಸಾದ ನನಗೆ ಎಂಗಳ ಅಧಿಕಾರದ ಮಾತ ಜನಗಳಿಗೆ ಅಭಿನಂದನೆ ಸಲ್ಲಿಸಬಹುದು. ಎನ್ನ ಪ್ರೀತಿದ ಶಿವರಾಮಣ್ಣ, ಮುಂಬೈ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸಂದರ್ಭ ಎಂಗಿಲ ಒಂದು ಪ್ರೀತಿದ ನಂಟೆ ಅಂಚಿನ ಶಿವರಾಮಣ್ಣ ಎಂಗ್ಲ ಬೊಂಬಾಯಿ ಕೊನೆಗೆ ಯಾರಿ ಪರ ಯಾವ ಎಂಗ್ಲ
ಹರಿಪ್ರಸಾದ್ ರೈಗಳು ಇಬ್ಬರು ಮುಂಬೈ ಕೊಂಡ ಆನ ಹೋಟೆಲ್ ಮುಂಚನಾಟಿ ಇನ್ನಿತ ಕಾರ್ಯಕ್ರಮಗಳು ವಾದಿರಾಜ್ ತಂತ್ರಿ ಬಾರಿ ಪೊಲ್ಲುದ ಆಶೀರ್ವಾದ ಮಾಡ್ತಾರೆ. ಡಾಕ್ಟರ್ ಸುಧಾಕರ್ ಶೆಟ್ಟಿ ಬಾರಿ ಪೊಲ್ಲುದ ಪಾತ್ರೆ ಹರಿಪ್ರಸಾದ್ ಇದಕ್ಕೆಲ್ಲ ಕಷ್ಟ ಇನ್ನು ಅಧಿಕಾರ ಶಿವರಾಮಣ್ಣಂದೇ ಅದಕ್ಕೆ ಹೋದಾರೆ. ಮುಂಬೈಲಿ ಸುಮಾರು ಜನ ಶಿವರಾಮಣ್ಣಲ್ಲಿ ಠಾಣಾ ಶಿವರಾಮಣ್ಣಲ್ಲಿ ಬೋರ್ವೇಲಿ ಶಿವರಾಮಣ್ಣಲ್ಲಿ ಆಂಡ ಅಧಿಕಾರ ಶಿವರಾಮಣ್ಣೆ ಬಂದಿದೆ ಪುನರ್ಬರ್ತಾರೆ. ಇನ್ನು ಶಿವರಾಮಣ್ಣೆ ಮಾತ್ರ ಪ್ರೀತಿದ್ದಾರೆ ಆರನೇ ಅಗ್ಲಿ ಪ್ರೀತಿ ನಂಚಿಂದ ಅಣ್ಣೆ ಇತ್ತಿಂದ ಶಿವರಾಮಣ್ಣೆ ಅಂಚಿಂದ ಶಿವರಾಮಣ್ಣೆ ಇನಿ ತುಳುನಾಡಿಗೆ ಮಾತ್ರ ಅಜಗಾರದ ಊರದ ಮಣ್ಣದ ಬಗೆ ಅದು ಇನಿ ಈ ಊರದ ಗೌರವವನ್ನು ಪಡೆಯುವಂತಿನ ಮಲ್ಲ ಭಾಗ್ಯ ಆದ ಜೀವನದಲ್ಲಿ ಇಟ್ಟಿದೆ. ಆದರೆ ಪಾತ್ರನಾಗ ಕಣ್ಣೀರು ಬರ್ತದೆ. ಹುಟ್ಟಿದ ಊರುಳು ಹೆಂಗೆ ಈ ಊರದ ಜನಗಳು ಕೊಟ್ಟಿನ ಗೌರವ ಭಾರಿ ಸಂತೋಷ ಬರ್ತದೆ ಅನ್ಕೊಂಡ ಪಾತ್ರಗಳನ್ನು ಬಾಯಿಸಬೇಕು. ಇನಿ ಶಿವರಾಮಣ್ಣನಿಂದ ಶ್ರೇಷ್ಠ ವ್ಯಕ್ತಿತ್ವ ಅದೊಂದು ಪ್ರೀತಿ ಅವರಿಗೆ ತುಳುನಾಡದ ವ್ಯಕ್ತಿತ್ವದಿಂದ ಪ್ರೀತಿ. ಇನ್ನೇ 6 ಮಂತ್ರಿನ ಕಾರ್ಯಕ್ರಮಗಳು ಇನ್ನು ಊರುಡು ನಾಗಮಂಡಲ ರಾಶಿ ಪೂಜೆ ಇನ್ನು ಆರ್ನ ಹೃದಯ ಏಪಲ ವಿಷ್ಣುಮೂರ್ತಿ ದೇವರನ್ನ ಬಗ್ಗೆ ಕೂಡ ಒಂದು ಪ್ರೀತಿ. ವಿಷ್ಣುಮೂರ್ತಿ ದೇವರನ್ನ ಪರಮ ಭಕ್ತೆ ಆದ ಇನ್ನು ಈ ದೇವಸ್ಥಾನದ ಜೀರ್ಣಾಂತವರ ಮಾತೈನ ಮತ್ತೊಂದು ಬರ್ತಾರೆ. ನನಗ ಈ ದೇವಸ್ಥಾನದ ಅಭಿವೃದ್ಧಿ ಆಗುವುದನ್ನ ಮಲ್ಲ ಚಿಂತನೆ ಆನ ಮನಸ್ಸು ಅಂಜಾದ ವಿಷ್ಣುಮೂರ್ತಿ ದೇವರ ಐದು ಮಾತ ಆನ ಕೈತೆ ಮಲ್ಪಾಬೇಕು ಅಂತ ನನ್ನ ಅಭಿಮಾನ. ಇನ್ನು ಒಟ್ಟಿಗೂ ಏನು ನಮ್ಮವರಾದಂತಹ ಮಾಜಿ ಸಚಿವರು ಮೂಡುಬಿದಿರೆಯವರು ಆದಂತಹ ಅಭಯ ಚಂದ್ರ ಜೈನ್ ಇವರು ಅಧ್ಯಕ್ಷತೆಯನ್ನು ವಹಿಸಿ ಈ ಸಭೆಯನ್ನು ಬಹಳ ಚಂದ್ರಗಾಣಿಸಿಕೊಟ್ಟಿದ್ದಾರೆ. ಈ ಸಭೆಯನ್ನು ಮೆರುಗನ್ನು ತಂದುಕೊಟ್ಟಿದ್ದಾರೆ. ಹಾಗೆ ಉತ್ತಮವಾದಂತಹ ಒಂದು ಅಭಿನಂದನಾ ಭಾಷಣವನ್ನು ಮಾಡಿ ಶಿವರಾಮಣ್ಣನನ್ನು ಹರಸಿದ್ದಾರೆ. ಅವರನ್ನು ನಾನು ಊರವರ ಪರವಾಗಿ ಹೃತ್ಪೂರ್ವಕವಾಗಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇಂದು ಅವರಿಗೆ ಹಾಗೂ ನಮ್ಮ ಶಿವರಾಮಣ್ಣನನ್ನು ಹರಿಸಿದ್ದಾರೆ, ಅವರ ಬಗ್ಗೆ ತುಂಬಾ ಮಾತನಾಡಿದ್ದಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ. ಡಾಕ್ಟರ್ ಶೆಟ್ಟಿ ಅಧ್ಯಕ್ಷರು ಅಡಿಕರ್ ಪದ್ಮಗೋಪಾಲ್ ಎಜುಕೇಶನ್ ಟ್ರಸ್ಟ್ ಗಣಿತ ನಗರ ಕುಂದೂರು ಅವರು ಉತ್ತಮವಾದಂತಹ ಅಭಿನಂದನಾ ಭಾಷಣವನ್ನು ಮಾಡಿ ಭಾಷಣದ ಮೂಲಕ ಎಲ್ಲರಿಗೂ ಮಾರ್ಗದರ್ಶನವನ್ನು ಕೂಡ ನೀಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ದೇವಸ್ಥಾನದ ಅರ್ಚಕರು